ಗೊತ್ತಿಲ್ಲ. ಬಿಟ್ಬಿಡಿ. ಸೂರ್ಯ ನಮ್ ಅಣ್ಣನ್ ಜೊತೆ ಒಳ್ಳೆ ಒಂಥರ ನಾಟಕ ಆಡಿ ನಮ್ ಕುಟುಂಬನೇ ನಾಶ ಮಾಡಕ್ ಬಂದಿದ್ಯಾ ಇಲ್ಲ ಇಡೀ ಊರನ್ನೇ ಸರ್ವನಾಶ ಮಾಡಕ್ ಬಂದಿದ್ಯಾ? ಹೌದು, ನಾನು ಬಂದಿರೋದು ಸರ್ವನಾಶ ಮಾಡೋದಕ್ಕೇನೆ. ಆದ್ರೆ ಈ ಊರನ್ನಲ್ಲ, ನಿಮ್ ಅಣ್ಣನ್ನ, ಅವನ ಸಾಮ್ರಾಜ್ಯನ. ನೀನು ತಿಳ್ಕೊಂಡಿರೋ ಹಾಗೆ ನಾನು ನೀನು ನಿಂತಿರೋ ಈ ಜಾಗ ಕೇಶವಪುರ ಅಲ್ಲ, ದೇಶದ ಭೂಪಟದಲ್ಲಿ ಸಮಾಧಿಯಾಗೋಗಿರೋ ಗಾಂಧಿಪುರ. ಶಾಂತಿ, ಸಂತೋಷ, ಸ್ವಾಭಿಮಾನಕ್ಕೆ ಇನ್ನೊಂದು ಹೆಸರೇ ಈ ಗಾಂಧಿಪುರ. ಎಲ್ರೂ ಅವರವ್ರ ಊರಲ್ಲಿ ದೀಪಾವಳಿ, ಯುಗಾದಿ, ಊರಬ್ಬ ಅಂತ ಆಚರಿಸಿದ್ರೆ ಈ ಊರಿನ ಜನ ಆಚರಿಸ್ತಾ ಇದ್ದಿದ್ದು ಒಂದೇ ದಿನ, ಅದು ಸ್ವತಂತ್ರ ದಿನ. ಇಂಥ ಊರಿಗೆ ನಿಲ್ಲೋಕೆ ನೆಲೆ ಇಲ್ಲದೆ ಊರೂರು ಸುತ್ತಿ ಎಮ್ಮೆ ಕೋಣದ ವ್ಯಾಪಾರ ಮಾಡ್ತಿದ್ದ ನಿಮ್ಮ ಅಣ್ಣ ಬಂದ. ಆದ್ರೆ ಕೋಣದ ವ್ಯಾಪಾರ ಬಿಟ್ಟು ಬೇರೆ ಎಲ್ಲ ಮಾಡ್ದ. ಅದೊಂದು ದಿನ ನಿಮ್ಮ ಅಣ್ಣನ್ಗೆ ಈ ಊರಿನ ಮಣ್ಣಿನ ಮಹತ್ವದ ಬಗ್ಗೆ ಹೇಳಿದವನು ಜೊತೆಯಲ್ಲಿದ್ದ ಮುಷ್ತಾಕ್. ಈ ಮಣ್ಣಲ್ಲಿದ್ದಿದ್ದು ನಮ್ಮ ದೇಶದ ಸಂಪತ್ತು. ಸರ್ಕಾರಕ್ಕೆ ಗೊತ್ತಿಲ್ಲದೆ ಕಾನೂನು ಬಾಹಿರವಾಗಿ ಈ ಮಣ್ಣಿಗೆ ಕೈ ಹಾಕಿದ್ರು. ನೆಮ್ಮದಿಯಾಗಿದ್ದ ಈ ಊರಿನ ಜನರ ಬಾಳು ದಿನ ದಿನ ವಿಷ ಆಗೋಯ್ತು. ಈ ಊರಿನ ಜನ ಸರ್ಕಾರಕ್ಕೆಷ್ಟೇ ಮೊರೆ ಹೋದ್ರು ಸರ್ಕಾರದ ಅಧಿಕಾರಿಗಳೆಲ್ಲ ನಿಮ್ಮ ಅಣ್ಣನ ಗುಲಾಮರಾಗಿದ್ರು. ಒಂದು ದಿನ మీకు అందరికి ఉండేయడానికి మంచి జాగా కొడతాను. ఈ ఊరు ఖాళీ చేసుకుని అక్కడ వచ్చేయండి. నా మాటింటే మీకు ಒಳ್ಳೇದవుతుంది. ಏಯ್, ಈ ಊರಿಗೆ ಕೋಣ ಮಾರ್ಕೊಂಡು ಬದುಕಲಿಕ್ಕೆ ಬಂದವನು ನೀನು. ನಾವ್ಯಾಕೋ ಜಾಗ ಖಾಲಿ ಮಾಡ್ಬೇಕು? ಜಾಗ ಖಾಲಿ ಮಾಡ್ಬೇಕಾದವ್ ನೀನು. ಈ ಜಾಗ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ನಮ್ಮ ಕುಟುಂಬಗಳಿಗೆ ಆ ನೆಹರು ಕೊಟ್ಟ ಜಾಗ. ನಮ್ಮ ಪ್ರಾಣ ಬೇಕಾದ್ರೂ ಕೊಟ್ಟೆವು. ಈ ಊರು ಮಾತ್ರ ಬಿಡೋಲ್ವೋ? ನಮ್ಮ ಪ್ರಾಣ ಬೇಕಾದ್ರೂ ಕೊಟ್ಟೆವು. ಈ ಊರು ಮಾತ್ರ ಬಿಡೋಲ್ವೋ? आदि भाई, वो मिट्टी में पूरा सोना ही सोना है. ಹೇಗಾದ್ರೂ ಮಾಡಿ ಆ ಊರ್ನ ಖಾಲಿ ಮಾಡಿಸ್ಲೇಬೇಕು. ಬಾಯ್, ನಾವೇನಾದ್ರೂ ಅವನ್ನ ಮುಟ್ಟಿದ್ರೆ ಅಕ್ಕಪಕ್ಕದಲ್ಲಿರೋ 10 ಹಳ್ಳಿಯವರು ದಂಗೆ ಎದ್ಬಿಡ್ತಾರೆ. ನಮ್ದಿಗೆ ಅಷ್ಟೇ ಒತ್ತಾಚ್. ఆ ఊరు జనాన్ని మన జాగ దగ్గరికి బరకేలి వాళ్ళన్ని సమస్యలు బగేర్సును. తర్వాత ఈ ఊరు విడిచిపోతామో ఏమి అంతే. ఏ ముస్లోడా, అందరూ వచ్చారా? ಹೌದಪ್ಪ, ಎಲ್ರೂ ಬಂದಿದ್ದೀವಿ. మీరంతా ఈ ఊరు విడిచిపోరన్నమాట. ಹೋಗಲ್ಲ 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 ಹೋಗಲ್ಲ. అవునా?
నాకు అదే కావాలి. మీరందరూ మేలకి పోండి, పోండి. ಅಮಾಯಕರ ಸಮಾಧಿ ಮೇಲೆ ಕೇಶವಪುರ ಕಟ್ಟಿ ದೌರ್ಜನ್ಯ ಮಾಡ್ತಾ ಇದ್ದಾನೆ ನಿಮ್ಮಣ್ಣ. ಆ ಹಳ್ಳಿ ಹುಡುಗ ಬೇರೆ ಯಾರು ಅಲ್ಲ, ನನ್ ಜೊತೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಇನ್ಸ್ಪೆಕ್ಟರ್ ಭರದ್ವಾಜ್. ಒಂದು ಟೆರರಿಸ್ಟ್ ಆಪರೇಷನ್ ಅಲ್ಲಿ ನನ್ನ ಪ್ರಾಣ ಉಳಿಸೋದಕ್ಕೋಗಿ ಅವನು ಪ್ರಾಣ ಕಳ್ಕೊಂಡ. ಅವನು ಸಾಯೋದಕ್ ಮುಂಚೆ ಹೇಳಿದ್ದೆ, ಈ ಗಾಂಧಿಪುರದ ಹತ್ಯಾಕಾಂಡ ಇಲ್ಲಿಗೆ ಬರ್ಲೇಬೇಕು ಅಂತ ಮೀಡಿಯಾ ಮುಂದೆ ಎನ್ಕೌಂಟರ್ ಮಾಡ್ದೆ. ನಿಮ್ಮಣ್ಣನ್ ಕಣ್ಣಿಗೆ ಬಿದ್ದೆ. ಈ ಊರಿಗೆ ಯಾವ ಪೊಲೀಸ್ ಆಫೀಸರು ಬರಲ್ಲ, ಬಂದವ್ರನ್ನ ನಿಮ್ಮಣ್ಣ ಉಳಿಸಲ್ಲ. ಇಲ್ಲಿಗೆ ಬಂದ ಪೊಲೀಸ್ ಆಫೀಸರ್ಗಳೆಲ್ಲ ಸ್ಟೇಷನ್ಗೆ ಬರೋದಕ್ ಮೊದ್ಲೇ ಈ ಊರಿನ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಈಗ ಹೇಳು, ನಾನ್ ಮಾಡಿದ ತಪ್ಪ? ಸೂರ್ಯ, ನಾನ್ ನಿನ್ನ ಪ್ರೀತಿಸಿದ್ ನಿಜ, ಆದ್ರೆ ಈಗ ಹೇಳ್ತಾ ಇದ್ದೀನಿ ಕೇಳು. ನನಗೆ ನಿನ್ ಮೇಲೆ ತುಂಬಾ ಗೌರವ ಬರ್ತಾ ಇದೆ. ಯಾರಾದ್ರೂ ಸರಿ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕು. ಹೋಗು ಸೂರ್ಯ, ನಿನ್ ಜೊತೆ ನಾನಿದ್ದೀನಿ. ಬೇದಿಲ್ ಬಿದ್ದಿದ್ದ ನಮಗೆ ಬದುಕೋ ದಾರಿ ತೋರಿಸಿದ್ರಿ. ಆ ಕುರುಕ್ಷೇತ್ರ ಯುದ್ಧ ನಡೆದಿದ್ದು ಧರ್ಮಕ್ಕಾಗಿ, ಈ ನಿಮ್ಮ ಯುದ್ಧ ಶತ್ರು ಸಂಹಾರಕ್ಕಾಗಿ. ಈಗ ಕರೀಲಿ ಆ ನಿನ್ನ ಸಾಹೇಬನ್ನ. ಬರ್ತಾರೆ, ಬಂದೇ ಬರ್ತಾರೆ. ಅವ್ರು ಬರಕ್ ಮುಂಚೆ ಅವ್ರ ನೆರಳು ಬರುತ್ತೆ. ಆ ನೆರಳಿನ ಶಾಖ ತಡ್ಕೋ ಸಾಕ್ ನೀನು. ಸೂರ್ಯ ಬಾರ, ನನ್ನ ಎದುರ ಕಂಡವ. ಈ ಮಣ್ಣಿನ್ಯಾಗ ಮಣ್ಣು ಪಾಲಾಗದ ಜೀವಂತ ಈ ಕೇಶವಾಪುರದಿಂದ ಹೊರಗೋಗಕ್ಕಾಗಣಿಲ್ಲ. ಇಲ್ಲಿ ಒಳಗಿನ ದ್ಯಾವ್ರು ಒಳಗ, ಹೊರಗಿನ ದ್ಯಾವ್ರು ಹೊರಗ. ಈ ಕೇಶವಾಪುರಕ್ಕ ನಾನ ಅಧಿಪತಿ, ನಾನ. ಲೇ ಆದಿಶೇಷ, ನೀ ಕೇಶವಪುರಕ್ಕಷ್ಟೇ ಅಧಿಪತಿ ಲೇ ಮಗನ. ನಾ ಯಾರು ಗೊತ್ತದೇನ? ಅಖಂಡ ಕರ್ನಾಟಕ ಸಂಧಿ ಗೊಂದಿ ಸುತ್ತಿ ಬಂದಿರೋ ಚಕ್ರಾಧಿಪತಿ. ಇವತ್ತಿಂದ ನೀನು ಆದಿಶೇಷ ಅಲ್ಲಲೇ, ಅಂತ್ಯಶೇಷ. ದೇವರ ಹೆಸರಿಟ್ಕೊಂಡು ದೆವ್ವದ ಕೆಲಸ ಮಾಡ್ತೀಯನ್ಲೇ ಬದ್ಮಾಶ್. ಜಗಜ್ಯೋತಿ ಬಸವಣ್ಣ, ಸಿಂಧೂರ ಲಕ್ಷ್ಮಣ, ಸಂಗೊಳ್ಳಿ ರಾಯಣ್ಣ ಹ್ಯಾಂಗ ಈ ಗಂಡು ಭೂಮಿ ಜನರ ಮನಸ್ಸನ್ನು ಗೆದ್ದಾರೋ ಹಾಂಗ ನಾನು ಈ ಜನರ ಮನಸ್ಸಾಗದೇನೆ. ಇಂಥ ಗಟ್ಟಿ ನೆಲದಾಗ ನಿನ್ನಂತ ತೊಟ್ಟಿ ಹುಳ ಇರಬಾರ್ದ. ಆದ್ರ ತಪ್ಪಿ ಅದಿ ಮಗನ. ಸತ್ರ ನಮ್ಮೂರ್ ಕಳಸ ಮುರಿದು ಬಿತ್ತಂತ ಮಂದಿ ದುಃಖ ಪಡ್ಬೇಕ. ಬದುಕಿದ್ದಾಗ್ಲ ಇವನು ಬಾಯ ಮಣ್ಣು ಹಾಕ್ಲಿ ಅನ್ನಂಗ್ ಬದುಕಬಾರ್ದ್ಲ ಕೊಡೆ. ಭೈರವ ಹೆಂಗ್ ಸತ್ತ ಗೊತ್ತದನ?
ನೀ ಮಾತಾಡ್ತಿಲ್ಲಲೇ ಸೂರ್ಯ. ನೀ ಹಾಕೊಂಡಿ ಎಲ್ಲ ಈ ಕಾಕಿ ಅದು ನಿನ್ನ ಬಾಯಿಂದ ಹೆಂಗ ಒದಸ್ತೈತಿ. ನಿನ್ನಂತ ಹುಳ ಹುಟ್ಟೆ ನೋಡಿಯಕ್ ಮೈ ಮೇಲ್ ಕಾಕಿ ಬೇಡುವ, ಗುಂಡಿಗೆ ಇರೋ ನನ್ನಂತ ಗಂಡು ಸಾಕು.
ಜನ MLA ಗಳು, 30 ಜನ ಗೂಂಡಾಗಳು, 3 ಹಲ್ಕಾ ದಂಧೆಗಳನ್ನ ಇಟ್ಕೊಂಡು ಇಡೀ ಊರ್ನೇ ಆಳ್ತೀಯನ? ಹೆಂಗಸರು, ಮಕ್ಕಳು, ದೊಡ್ಡವರು, ಚಿಕ್ಕವರು ಅಂತ ನೋಡ್ದೆ ಅವ್ರು ಎಲ್ರು ಮಣ್ಣಲ್ಲಿ ಮಣ್ಣು ಮಾಡಿ ಅವ್ರ ಸಮಾಧಿ ಮೇಲೆ ಊರ್ ಕಟ್ಟಿದ್ಯನೋ ಹಲ್ಕಾಟ್. ನಾವು ಕನ್ನಡಿಗರೇ ಅಷ್ಟು. ಒಳಗ್ ಬರ್ತೀನಿ ಅಂದವ್ರನ್ನೆಲ್ಲ ಬಾಗಿಲು ತೆಗೆದು ಅತಿಥಿ ದೇವೋ ಭವ ಅಂತ ಒಳಗ್ ಕರ್ಕೋತೀವಿ. ಒಳಗ್ ಬರೋ ನಿನ್ನಂತ ಕಚಡ ನನ್ನ ಮಕ್ಕಳು ತೆಪ್ಪಗಿರ್ದೆ ನಮ್ಮನ್ನೇ ಗಡೀಪಾರ್ ಮಾಡೋದಕ್ ನೋಡ್ತೀರಾ? ನಾವು ಕನ್ನಡಿಗರು. ಕೈ ಮುಗಿದ್ರೆ ಕೈ ಹಿಡಿತೀವಿ, ನಮ್ಮ ಮೇಲೆ ಕೈ ಎತ್ತಿದ್ರೆ ಕೈ ಮುರಿದಾಕ್ತೀವಿ. ಇಂಥ ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಡೋದಕ್ಕೆ ಪೊಲೀಸೇ ಬರಬೇಕು, ಸೈನ್ಯನೇ ಬರಬೇಕು ಅಂತ ಯಾವತ್ತೂ ಕಾಯ್ಬೇಡಿ. ನಿಮ್ಮಲ್ಲಿರೋ ಒಬ್ಬೊಬ್ರು ಪೊಲೀಸ್ ಆಗ್ಬೇಕು, ಒಂದೊಂದು ಮನೆಯಲ್ಲೂ ಒಬ್ಬೊಬ್ಬ ಸೈನಿಕ ಹುಟ್ಟಬೇಕು. ಇಂಥವ್ರಿಗೆಲ್ಲ ಅಧಿಕಾರ ಕೊಟ್ಟವರು ನೀವೇ, ಅದನ್ನ ಕಿತ್ಕೊಳ್ಳೋ ಹಕ್ಕಿರೋದು ನಿಮ್ಗೇನೆ. ಈಗ ಹೇಳಿ, ಇಂಥವ್ರು ಬೇಕಾ ನಿಮ್ಗೆ? ಗಾಂಧೀಜಿ ತಂದುಕೊಟ್ಟಿರೋ ಸ್ವಾತಂತ್ರ್ಯ ಉಳಿಸ್ಕೋಬೇಕು ಅಂದ್ರೆ ಒಂದೊಂದು ಮನೆಯಲ್ಲೂ ಒಬ್ಬೊಬ್ಬ ಸುಭಾಷ್ ಚಂದ್ರ ಬೋಸ್ ಹುಟ್ಲೇಬೇಕು.